ಮೊದಲಿಗೆ ನನ್ನ ಆರಾಧ್ಯ ದೈವ ಹುಬ್ಳಿಯ ಶ್ರೀ ಚನ್ನಬಸವೇಶ್ವರರ ಪಾದಾರವಿಂದಗಳಲ್ಲಿ ವಂದಿಸುತ್ತಾ, ಅನ್ನ ಕೊಟ್ಟ ನನ್ನ ದೇವರು ತ್ರಿವಿಧ ದಾಸೋಹಿಗಳು ಶ್ರೀ ಶ್ರೀ ಶಿವಕುಮಾರ ಮಹಾಸ್ವಾಮಿಗಳನ್ನ ಸ್ಮರಿಸುತ್ತಾ, ವೇದಿಕೆಯ ಮೇಲೆ ಆಸೀನರಾಗಿರುವಂತಹ ಎಲ್ಲ ಗಣ್ಯರಿಗೂ ನಮಿಸುತ್ತಾ, ನನ್ನ ಪರಿಚಯ. ನನ್ನ ಹೆಸರು ಸಿಂಧು ಗುಬ್ಬಿ. ನಾನು ವೃತ್ತಿಯಲ್ಲಿ ಶಿಕ್ಷಕಿ, ಹವ್ಯಾಸದಲ್ಲಿ ಬರಹಗಾರ್ತಿ. ಈ ಜಗತ್ತಿನಲ್ಲಿ ನಮಗೊಂದು ಗುರುತು ನೀಡಿರುವವರು ನಮ್ಮ ತಂದೆ ತಾಯಿಗಳು. ಇದೇ ಜಗತ್ತಿನಲ್ಲಿ ಹೇಗೆ ಬಾಳಬೇಕು, ಇತರರಿಗೆ ಹೇಗೆ ಮಾದರಿಯಾಗಿ ಸ್ಫೂರ್ತಿಯಾಗಿ ನಮ್ಮ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳಬೇಕು ಎಂಬುದರ ದಾರಿ ದೀಪದಂತಿರುವುದು ನಮ್ಮ ಧರ್ಮ ಸಂಪ್ರದಾಯಗಳು. ಕವನದ ಶೀರ್ಷಿಕೆ ನಮ್ಮತನ. ಎನಿತು ಹೊಗಳಲ್ಲಿ ಪುಣ್ಯ ಭೂಮಿಯ ದೈವವೇ ನೆಲೆಸಿದ ಈ ಧರೆಯ, ಎಂದಿಗೂ ಬಿಡಲಾಗದು ನಮ್ಮತನ, ಉಸಿರಲಿ ಅಂತರ್ಗತವು ಸನಾತನ. ಸಂಸ್ಕೃತಿ ಸಂಪ್ರದಾಯಗಳ ಆಗರವು ನಾವು ನಮ್ಮವರೆಂಬ ಭಾವದ ಭಂಡಾರ. ಮೊಗೆದು ಕೊಟ್ಟಷ್ಟು ಹೊಮ್ಮುವ ಪ್ರೀತಿ, ಧರ್ಮ ಪಾಲನೆಯಿಂದ ಹೆಚ್ಚಿಹುದು ಶಾಂತಿ. ಭಾರತ ದೇಶಕ್ಕಿಹುದು ಎಲ್ಲೆಡೆಯೂ ಮನ್ನಣೆ, ಅದನ್ನುಳಿಸುವುದು ನಮ್ಮೆಲ್ಲರ ಹೊಣೆ. ಸರ್ವ ಧರ್ಮಗಳನ್ನು ಗೌರವಿಸೋಣ, ಸರ್ವ ಧರ್ಮಗಳನ್ನು ಗೌರವಿಸೋಣ, ಸಂಪ್ರದಾಯಗಳ ಅನುಪಾಲಕರಾಗೋಣ. ಸುಸಂಸ್ಕೃತರಾಗಿ ನಾಡಕೀರ್ತಿಯ ಮೆರೆಸುವ, ನಮ್ಮ ಹುಟ್ಟಿಗೆ ಹೆಸರ ಉಳಿಸಿ ಹೋಗುವ, ನಮ್ಮ ಹುಟ್ಟಿಗೆ ಹೆಸರ ಉಳಿಸಿ ಹೋಗುವ. ಚಿರಸ್ಥಾಯಿಯಾಗಲಿ ನಮ್ಮತನ, ಚಿರಸ್ಥಾಯಿಯಾಗಲಿ ನಮ್ಮತನ, ದೇಶಭಕ್ತಿ ಪಸರಿಸಲಿ ಅನ್ನುವುದು. ವಿವಿಧತೆಯಲ್ಲಿ ಏಕತೆಯ ಕಾಣುವ, ಪಾರಂಪರ್ಯ ಬೆಳಗಿಸುವ, ವಿದೇಶಿ ವ್ಯಾಮೋಹವ ತೊರೆಯುವ, ನಾವು ನಾವಾಗಿರುವ. ಉಳಿಸಿಕೊಳ್ಳುವ ನಮ್ಮತನವ, ಹೊಳಪಿಸುವ ನಮ್ಮತನವ, ಬೆಳೆಸುವ ನಮ್ಮತನವ, ಅಚ್ಚಳಿಯದಂತೆ ಉಳಿಸುವ ನಮ್ಮತನವ, ಅಚ್ಚಳಿಯದಂತೆ ಉಳಿಸುವ ನಮ್ಮತನವ. ಜೈ ಜಗತ್. ಅವಕಾಶಕ್ಕಾಗಿ ಧನ್ಯವಾದ.